ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲ ಆ, ಸ್ನೇಹಿತರಿಗೆ ನಮಸ್ಕಾರ. ನಾನು KJ ಸುರೇಶ್. ಸ್ನೇಹಿತರೆ, ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು RSS ಸಂಸ್ಥೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿದ್ದಾರೆ. ಅದು ಈ ದೇಶದ ಕಾನೂನಿಗೆ ಒಳಪಡಬೇಕು, ಅದು ನೋಂದಣಿ ಮಾಡಿಸ್ಕೊಳ್ಬೇಕು ಅಂಥೇಳಿ ತಮ್ಮದೇ ಆದ ಒಂದು ಕಾನೂನಿನ ಅನ್ವಯ ಹೇಳ್ತಾ ಇದ್ದಾರೆ, ಒಂದು ಅಬ್ಬರಿಸ್ತಿದ್ದಾರೆ. ಈ ದೇಶದ ಎಲ್ಲ ಸಂಸ್ಥೆಗಳು ಕೂಡ ಕಾನೂನಿನ ವ್ಯಾಪ್ತಿಗೆ ಒಳಪಡಬೇಕು ಅನ್ನೋದು ನಿಮ್ಮ ಆಗ್ರಹ. ಮತ್ತು ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಾ ಇರೋದು ನಿಜಕ್ಕೂ ಒಳ್ಳೆಯ ವಿಚಾರವೇ. ಪ್ರಿಯಾಂಕ ಖರ್ಗೆ ಅವರೇ, ಅದೇ ರೀತಿ ಈ ರಾಜ್ಯದಲ್ಲಿ ಸೌಜನ್ಯ ಅಂತ ಒಬ್ಬ ಯುವತಿಯ ಕೊಲೆಯಾಗಿದೆ. ಯುವತಿಯನ್ನು ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ. 12-13ಕ್ಕೂ ಹೆಚ್ಚು ವರ್ಷಗಳಾಗಿವೆ ಈ ಒಂದು ಘಟನೆಯಾಗಿ, ದುರಂತ ಅಲ್ಲ, ಈ ಕೊಲೆಯಾಗಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಹೋರಾಟಗಳು ಕರ್ನಾಟಕದಲ್ಲಿ ಇನ್ನೂ ಜೀವಂತವಾಗಿ ನಡೀತಾ ಇದ್ದಾವೆ. ಕೊಂದವರು ಯಾರು ಅನ್ನೋ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಎಲ್ಲ ಮಾನವೀಯ ಜನರು, ಪ್ರಗತಿಪರರು, ಪತ್ರಕರ್ತರು, ಹೋರಾಟಗಾರರು, ರೈತ ಮುಖಂಡರು, ಸಮಾಜದ ಎಲ್ಲ ವಲಯದ ಜನರು ಆಗ್ರಹ ಪಡಿಸ್ತಿದ್ದಾರೆ. ನೀವು ಯಾವ ಸಂಸ್ಥೆಗಳಿಗೂ ಜಗ್ಗದೆ, ಎಂತಹ ಹಿನ್ನೆಲೆ ಇದ್ದರೇನು, 100 ವರ್ಷ ಪೂರೈಸಿದರೇನು, ಸಂವಿಧಾನದ ಮುಂದೆ ಯಾರೂ ದೊಡ್ಡವರಲ್ಲ ಅಂಥೇಳಿ ನೀವು ಸಂವಿಧಾನವೇ ದೊಡ್ಡದು ಅಂತ ಹೇಳುವ ನಿಮ್ಮ ಈ ದಿಟ್ಟತನ ನನಗೆ ಭಾಳ ಇಷ್ಟ ಆಯಿತು. ಅದೇ ರೀತಿ ನಿಮ್ಮ ದಿಟ್ಟತನದ ಮೂಲಕ ನಾವು ಕೇಳೋಕ್ಕೆ ಇಷ್ಟಪಡ್ತಿದ್ದೀವಿ. ಸೌಜನ್ಯ ಪ್ರಕರಣದಲ್ಲಿ ನೀವು ದಿಟ್ಟತನ ತೋರಿಸ್ತೀರಾ? ನಿಮ್ಮ ದಿಟ್ಟತನ ಸಾಧ್ಯವಾ ಅನ್ನೋದು ಈಗ ಪ್ರಶ್ನೆ ಇದೆ. ನೀವು ಗೃಹ ಸಚಿವರಾದ ನಂತರ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಿಲ್ಲ. ಜೊತೆಗೆ SIT ಧರ್ಮಸ್ಥಳ ಭಾಗದಲ್ಲಿ 100 ಶವಗಳನ್ನು ಹೂತು ಹಾಕಿದ್ದಾರೆ ಅಂತ ಹೇಳಲಾಗ್ತಿರುವಂಥ ಒಂದು ಪ್ರಕರಣ, ಚಿನ್ನಯ್ಯ ಪ್ರಕರಣ, ಅದು SIT ತನಿಖೆ ನಡೆಸ್ತಾ ಇದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಇಲಾಖೆ ಏನು ಕ್ರಮವನ್ನು ತೆಗೆದುಕೊಂಡಿದೆ, ತನಿಖೆ ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ತನಿಖೆಯ ಪ್ರಗತಿ ಏನು, ತನಿಖೆಯ ಸಾರಾಂಶ ಏನು? ತನಿಖೆ ಮಾಡ್ತಾಯಿದ್ರೆ ಮಾಡ್ತಾನೆ ಇರ್ತಾರೆ. ಸುಮಾರು ಇನ್ನೊಂದು 50 ವರ್ಷಗಳ ಕಾಲ ತನಿಖೆ ಮಾಡ್ತಾ ಇರ್ತಾರೆ. ಹಾಗಲ್ಲ, ಯಾವುದೋ ಒಂದು ಪ್ರಕರಣ ಆಗಿದೆ, ಒಂದು ಇನ್ಸಿಡೆನ್ಸ್ ಆಗಿದೆ, ಒಂದು ಹತ್ಯಾಕಾಂಡ ಆಗಿದೆ ಅನ್ನುವಂಥ ಆರೋಪ ಬಂದಾಗ ಅದಕ್ಕೊಂದು ಸೀಮಿತ ಒಂದು ವ್ಯಾಪ್ತಿ ಇರಲೇಬೇಕಾಗತ್ತೆ. ಇಷ್ಟು ವರ್ಷದ, ಇಷ್ಟು ತಿಂಗಳ ಅವಧಿಯ ಒಳಗಡೆ ನಿಮ್ಮ SIT ತನಿಖೆ ಮಾಡಿ ಆ ವರದಿಯನ್ನು ಗೃಹ ಇಲಾಖೆ ತರಿಸ್ಕೊಂಡು ಅದರಲ್ಲಿ ಏನಾದರೂ ಅಂದರೆ ಹತ್ಯಾಕಾಂಡ ಆಗಿರುವ ಸತ್ಯಾಂಶ ಇದ್ದರೆ, ಮಾಡಿದವ್ರು ಯಾರು, ಯಾಕಾಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ನೀವು ಎನ್ಕ್ವೈರಿಯ ಅಂದರೆ ತನಿಖಾಂಶಗಳನ್ನ ಇಟ್ಕೊಂಡು ತಪ್ಪಿತಸ್ಥರ ವಿರುದ್ಧ, ಅಪರಾಧಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ನೀವು ಸೂಚನೆಯನ್ನು ಕೊಡಬೇಕಾಗತ್ತೆ, ನ್ಯಾಯಾಲಯದ ಗಮನಕ್ಕೆ ತರಬೇಕಾಗತ್ತೆ. ನಾನು ಹೇಳೋದೇನು ಅಂದರೆ, RSSನ ವಿಚಾರದಲ್ಲಿ ಇರುವ ನಿಮ್ಮ ಅಗ್ರೆಸಿವ್ನೆಸ್ಸು ಓಕೆ, ನಿಮ್ಮ ಮಾತು ಸರಿ. ಒಬ್ಬ ತರಕಾರಿ ವ್ಯಾಪಾರಿಯೂ ಕೂಡ ನೋಂದಣಿ ಮಾಡಿಸ್ಕೊಳ್ಬೇಕು, ಒಬ್ಬ ಟೀಮ್ ಅವರೋ ವ್ಯಕ್ತಿಯು ಕೂಡ ನೋಂದಣಿ ಮಾಡಿಸ್ಕೊಳ್ಬೇಕು ತನ್ನ ಸಂಸ್ಥೆಯನ್ನು, ತಾನು ಮಾಡುವ ವಹಿವಾಟು ಅನ್ನೋದೇ ಆದರೆ RSS ಯಾಕೆ ಮಾಡಿಸ್ಕೊಳ್ಬಾರ್ದು ಅನ್ನೋದು ನಿಮ್ಮದು ಕರೆಕ್ಟ್ ಇದೆ. ಅದೇ ರೀತಿ ಈ ನೆಲದ ಕಾನೂನಿಗೆ ಎಂಥ ದೊಡ್ಡವರಾದ್ರೇನು, ಎಂಥ ಕಿರೀಟ ಇಟ್ಕೊಂಡಿದ್ರೇನು, ಯಾರಾದ್ರೇನು, ಆ ಕಾನೂನಿಗೆ ಎಲ್ಲರೂ ಒಳಪಡಬೇಕಲ್ವಾ? ಕರೆಕ್ಟ್ ಅಲ್ವಾ? ನೀವು ಹೇಳಿದ ಹಾಗೆ ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಸಂವಿಧಾನದ ಅಂಡರಲ್ಲೇ ಎಲ್ಲ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಸಂವಿಧಾನವೇ ದೊಡ್ಡದು. ಸಂವಿಧಾನ ಯಾಕೆ ದೊಡ್ಡದು ಅಂದರೆ, ಸಂವಿಧಾನ ಅಂಥ ಒಂದು ದೊಡ್ಡ ಸ್ಥಾನದಲ್ಲಿದೆ. ಅಂತಹ ಸಂವಿಧಾನವೇ ದೊಡ್ಡ ಸ್ಥಾನದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಯಾಕೆ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ತಪ್ಪಿತಸ್ಥರನ್ನು, ಅಪರಾಧಿಗಳನ್ನು ಇದುವರೆಗೂ ಕಂಡುಹಿಡಿಯೋದಕ್ಕೆ ಆಗ್ತಾಯಿಲ್ಲ? ಯಾಕೆ ಅಧಿಕಾರಕ್ಕೆ ಬರುವಂಥ ಯಾವ ಸರ್ಕಾರಗಳು ಕೂಡ ಈ ವಿಚಾರದಲ್ಲಿ ಬಾಯಿ ಬಿಡ್ತಾ ಇಲ್ಲ? ಸಂವಿಧಾನ ದೊಡ್ಡದು ಅಂದಮೇಲೆ ಯಾರು ಪ್ರಭಾವಿಗಳಾದ್ರೇನು, ಯಾರು ಎಷ್ಟೇ ಶಕ್ತಿಶಾಲಿ ಆದ್ರೇನು, ಯಾರು ಎಂಥ ಹುದ್ದೆಯಲ್ಲಿದ್ದರೇನು, ಅಥವಾ ಅವರಿಗೆ ಯಾವುದೇ ರೀತಿಯ ಎಷ್ಟೇ ಪವರ್ ಇದ್ರೇನು, ಆ ಪವರ್ಗಿಂತ ಸಂವಿಧಾನ ದೊಡ್ಡದಲ್ವಾ? ಆ ಸಂವಿಧಾನದ ಶಕ್ತಿಯ ಮೂಲಕ
ಪ್ರಭಾವಶಾಲಿ ಅಪರಾಧಿಗಳನ್ನು ಅಥವಾ ಯಾರೇ ಆಗಲಿ, ಪ್ರಭಾವಶಾಲಿ ಆಗಿರಲಿ ಅಥವಾ ಪ್ರಭಾವ ಇಲ್ಲದೇ ಇರಲಿ, ಒಟ್ಟು ಅಪರಾಧಿ ಕೊಂದವನು ಯಾರು, ಕೊಲೆಗಾರ ಯಾರು, ಅವನ್ನ ಕಂಡುಹಿಡಿಯೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಇದ್ರ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೋದಲ್ಲ, ಯಾಕೆ ದನಿ ಎತ್ಬೋದು? ಅಂದರೆ ನೀವು RSS ಬಗ್ಗೆ ಒಂದು ಕಾನೂನಿನ ವ್ಯಾಪ್ತಿಗೆ ಒಳಪಡಬೇಕು ಅನ್ನುವಂಥ ನಿಮ್ಮ ದಿಟ್ಟತನವನ್ನು ಅಪ್ರಿಷಿಯೇಟ್ ಮಾಡ್ತಾ ಈ ವಿಚಾರದಲ್ಲಿ ನಿಮ್ಮ ಮೌನವನ್ನು ಕೂಡ ನಮಗೆ ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಈ ನೆಲೆಯಲ್ಲಿ ಯಾಕೆ ನೀವು ಗೃಹ ಸಚಿವರಾಗಿ ಯಾಕೆ ಮಾತಾಡಬಾರ್ದು? ಯಾಕಂದರೆ ನಿಮ್ಮ ಮೇಲೆ ಹೋಪ್ ಇದೆ. ಪರವಾಗಿಲ್ಲಪ್ಪ, ಇವರು ಯಾವುದೇ ಒತ್ತಡಕ್ಕೆ ಒಳಗಾಗಲ್ಲ, ಯಾವುದನ್ನು ಕೇರ್ ಮಾಡಲ್ಲ, ಅವರು ಸಂವಿಧಾನದ ಅನ್ವಯ ಕೆಲಸ ಮಾಡ್ತಾರೆ ಅನ್ನುವಂಥ ನಂಬಿಕೆ ಬಂದಿದೆ. ಯಾಕಂದರೆ ನೀವು ಸಂವಿಧಾನವೇ ಅಲ್ಟಿಮೇಟ್ ಅಂತ ಹೇಳಿದ್ಮೇಲೆ ಈ ಪ್ರಕರಣದಲ್ಲಿ ಯಾಕೆ ಸಂವಿಧಾನವೇ ಅಲ್ಟಿಮೇಟು, ನಾವು ಯಾವುದಕ್ಕೂ ಕೇರ್ ಮಾಡಲ್ಲ, ಅವ್ರು ಯಾರಾಗಿದ್ರು ಎಂಥವರಾಗಿದ್ರು ನಾವು ಭಾಳ ಬೇಗ ತಪ್ಪಿತಸ್ಥರನ್ನ ಅಪರಾಧಿಗಳನ್ನ ಕಂಡುಹಿಡಿತೀವಿ, ಅವ್ರಿಗೆ ಶಿಕ್ಷೆ ಒಳಪಡಿಸ್ತೀವಿ ಅಂತ ಒಂದು ಮಾತು ಯಾಕೆ ಬರಲ್ಲ? ಯಾಕೆ ಬಂದಿಲ್ಲ? ಯಾಕೆ ಬರಬಾರ್ದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅದರ ಜೊತೆಗೆ ತಲೆಬುರುಡಿಗಳು, ಅಸ್ಥಿಪಂಜರಗಳು ಸಿಕ್ಕಿರುವಂಥ ವರದಿಗಳು ಬರ್ತಾ ಇದ್ದಾವೆ SITಯಿಂದ. ಎಲ್ಲ ಮಾಧ್ಯಮಗಳು ಅದನ್ನು ಬಹಿರಂಗಪಡಿಸಿವೆ. 106 ಕಡೆ ಗುಂಡಿಯನ್ನಾಗಿದ್ದು, ಒಂದಷ್ಟು ಕಡೆ ಅಸ್ಥಿಪಂಜರಗಳು, ಮೂಳೆಗಳು, ಒಂದಷ್ಟು ಮಣ್ಣಿನ ಸ್ಯಾಂಪಲ್ಸು ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು FSLಗೆ ವರದಿ ಕಳಿಸಿ ಅದನ್ನು ತರಿಸ್ಕೊಂಡು ಒಂದು ದೊಡ್ಡ ಹತ್ಯಾಕಾಂಡದ ಆರೋಪ ಇದೆ. ಇದು ತುಂಬ ಏನೋ ಸಿಂಪಲ್ ಅಲ್ಲ, ಇದು ನೆಗ್ಲೆಕ್ಟ್ ಮಾಡುವಂಥ ವಿಚಾರ ಅಲ್ಲ. ಒಂದು ಭಾಗದಲ್ಲಿ ಒಂದಷ್ಟು ಹತ್ಯಾಕಾಂಡ, ಅನುಮಾನಾಸ್ಪದವಾಗಿ ಶವಗಳನ್ನು ಸರಿಯಾದ ಪ್ರೊಸೀಜರ್ ಇಲ್ಲದೆ, ಸರಿಯಾದ ಮಾರ್ಗಗಳನ್ನು ಅನುಸರಿಸದೆ ಅಂತ್ಯಕ್ರಿಯೆ ಮಾಡಿರುವಂಥ ಇಂಥ ಒಂದು ಹತ್ಯಾಕಾಂಡ ಆರೋಪ ಇರುವಾಗ ಅಷ್ಟೇ ಇಂಟ್ರೆಸ್ಟನ್ನು, ಅಷ್ಟೇ ಆದ್ಯತೆಯನ್ನು, ಅಷ್ಟೇ ಫೋಕಸನ್ನು ಪ್ರಿಯಾಂಕ ಖರ್ಗೆ ಅವರು ಯಾಕೆ ಮಾಡ್ತಾ ಇಲ್ಲ? ಅದು ಮಾಡಬೇಕಲ್ವ? ಓಕೆ, ನೀವು RSS ಬಗ್ಗೆ ಕೇಳ್ತಾ ಇದ್ದೀರಿ, RSSನ ಕಟ್ಟಿ ಹಾಕಬೇಕು ಅನ್ನೋದು ನಿಮ್ಮ ನಿಲುವು ಸರಿಯಾಗಿದೆ. ಅದೇ ರೀತಿ ಈ ವಿಚಾರದಲ್ಲಿ ಯಾಕೆ ನೀವು ಮೌನವಾಗಿದ್ದೀರಿ? ಇದು ದ್ವಂದ್ವ ನೀತಿ ಅಂತ ಅನ್ಸಲ್ವಾ? ಕೆಲವು ವಿಚಾರಕ್ಕೆ ಮಾತ್ರ ಅಗ್ರೆಸಿವು, ಕೆಲವು ವಿಚಾರಕ್ಕೆ ಮಾತ್ರ ನಾವು ಮೌನ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಬರೋರು ಎಲ್ಲರೂ ಕೂಡ ಈ ವ್ಯವಸ್ಥೆಯ ವಿರುದ್ಧ, ಅಂದರೆ ಈ ತಪ್ಪಿತಸ್ಥರನ್ನು, ಕೊಲೆಗಡಕರನ್ನು, ಅಪರಾಧಿಗಳನ್ನು ಬಂಧಿಸೋದಕ್ಕೆ ಇವರು ಸಮರ್ಥರಿಲ್ವಾ, ಇವರಿಗೆ ಶಕ್ತಿ ಇಲ್ವಾ ಅನ್ನೋ ಅನುಮಾನ ಬರುತ್ತೆ. RSSನ ವಿಚಾರದಲ್ಲಿ ತೋರುವಂಥ ಧೈರ್ಯ, ಬದ್ಧತೆ ಈ ಸೌಜನ್ಯ ಪ್ರಕರಣದಲ್ಲಿ ನೀವು ಯಾಕೆ ತೋರ್ತಾ ಇಲ್ಲ? ಧರ್ಮಸ್ಥಳದ ಭಾಗದಲ್ಲಿ ಹೂತು ಹಾಕಿರುವ ಶವಗಳ ಆರೋಪಕ್ಕೆ ಸಂಬಂಧಪಟ್ಟಂಗೆ ಯಾಕೆ ನೀವು ತೋರ್ತಾ ಇಲ್ಲ? ಯಾಕೆ SIT ವರದಿನ ಇನ್ನೂ ಬಹಿರಂಗಪಡಿಸ್ತಿಲ್ಲ? SIT ವರದಿಯನ್ನು ಯಾರು ತಪ್ಪಿತಸ್ಥರಿದ್ದಾರೆ, ಕೊಲೆಗಡಕರಿದ್ದಾರೆ, ಅಪರಾಧಿಗಳಿದ್ದಾರೆ, ಅವ್ರನ್ನ ಯಾಕೆ ಬಂಧಿಸ್ತಾ ಇಲ್ಲ? ಇದು ಪಾಲಿಟಿಕ್ಸ್ ಆಗಿಬಿಡುತ್ತೆ. ಒಂದು ವಿಚಾರದಲ್ಲಿ ಮಾತ್ರ ನೀವು ಟಾರ್ಗೆಟ್ ಮಾಡ್ತೀರಿ, ಇನ್ನೊಂದು ವಿಚಾರವನ್ನು ನೀವು ಮರಿತೀರಿ ಅಂತ ಅಂದರೆ ನೀವು ಕೂಡ ಎಲ್ಲ ರಾಜಕಾರಣಿಗಳ ಥರ ಅನ್ನೋ ಥರ ಆಗಿಬಿಡುತ್ತೆ. ಇನ್ನು DK ಶಿವಕುಮಾರ್ ಅವ್ರ ಬಗ್ಗೆ ಗೊತ್ತೇ ಇದೆ ನಮಗೆ. ಅವರು ಈ ವಿಚಾರನ ಸೀರಿಯಸ್ ತೆಗೆದುಕೊಳ್ಳಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಹೇಳಿದ್ದೀವಿ. ಆದರೆ ಅವರ ಮೊದಲಿನ ನೀತಿಗಳು, ಅವರು ಹೇಳುವಂಥ ಸ್ಟೇಟ್ಮೆಂಟ್ಗಳು ನಾವು ನೋಡಿದ್ದೀವಿ. ಅವ್ರು ಮಾತೇ ಆಡಲ್ಲ, ಈ ಪ್ರಕರಣದ ಬಗ್ಗೆ ಅವ್ರು ಮಾತು ಆಡಲ್ಲ. ಮುಖ್ಯಮಂತ್ರಿ ಆದಮೇಲೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ಗೃಹ ಸಚಿವರಾದ ನಿಮಗೆ ಜವಾಬ್ದಾರಿ ಇದೆ. RSS ಬಗ್ಗೆ DK ಮಾತಾಡಲ್ಲ, ಆದರೆ ನೀವು ಮಾತಾಡ್ತೀರಿ. ಯಾಕೆಂದರೆ ನೀವು ಗೃಹ ಸಚಿವರು, ನೀವು ಕಾನೂನನ್ನು ಅನ್ವಯ ಕೆಲಸ ಮಾಡಬೇಕಾಗಿದೆ. ನಿಮ್ಮ ಮೇಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಇದೆ. ಈಗ ಅದೇ ರೀತಿ ಸೌಜನ್ಯ ಕುಟುಂಬ ಮತ್ತು ಧರ್ಮಸ್ಥಳದ ಭಾಗದಲ್ಲಿ ತಮ್ಮವ್ರನ್ನ ಕಳೆದುಕೊಂಡು ಅಲ್ಲಿ ಹೋಗಿ ಕಾಣೆಯಾಗಿ ಎಷ್ಟೋ ಜನ ಸಾವನ್ನಪ್ಪಿರುವ, ಅನುಮಾನಾಸ್ಪದವಾಗಿ ನಿಗೂಢವಾಗಿ ಸಾವನ್ನಪ್ಪಿರುವಂಥ ವಿಚಾರಗಳಿವೆ. ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮೇಲೆ ನಿರೀಕ್ಷೆ ಇದೆ. ನೀವು ಈ ಒಂದು ನಿರೀಕ್ಷೆಯನ್ನು ಹುಸಿಗೊಳಿಸದೆ ಅವರಿಗೆ ನ್ಯಾಯ ಕೊಡಿಸ್ತೀರಾ? ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. RSS ವಿಚಾರದಲ್ಲಿ ನೀವು ತೋರುವ ಬದ್ಧತೆ, ಕಮಿಟ್ಮೆಂಟ್, ನಿಮ್ಮ ಒಂದು ವೈಚಾರಿಕತೆ, ನಿಮ್ಮ ಒಂದು ದಿಟ್ಟತನ ಸೌಜನ್ಯ ಪ್ರಕರಣದಲ್ಲೂ ಬಂದರೆ ಬಹಳ ಒಳ್ಳೆಯದು. ಬಂದಾಗ ನಿಮ್ಮ ಈ ಮಾತಿಗೆ, ನಿಮ್ಮ ಈ ನಿಲುವಿಗೆ, ನಿಮ್ಮ ಸಂವಿಧಾನಬದ್ಧ ವಿಚಾರಕ್ಕೆ ಮತ್ತಷ್ಟು ಇಂಬು ಕೊಟ್ಟಂಗಾಗುತ್ತೆ. ಇಲ್ಲಾಂದರೆ ಇಲ್ಲರಿ ಅವ್ರು ಕೆಲವು ವಿಚಾರಗಳಿಗೆ ಮಾತ್ರ ಗಡ್ಸ್ ಅಂದರೆ ಒಂದು ದಿಟ್ಟತನ ತೋರ್ತಾರೆ, ಕೆಲವು ವಿಚಾರಗಳಿಗೆ ಸೈಲೆಂಟ್ ಆಗ್ತಾರೆ ಅನ್ನೋ ಥರ ಆಗಿಬಿಡತ್ತೆ. ಮಾಡಿ. ಜೊತೆಗೆ ಕರ್ನಾಟಕದ ಎಲ್ಲ ಪ್ರಗತಿಪರರು, ಹೋರಾಟಗಾರರು ಪ್ರಿಯಾಂಕ ಖರ್ಗೆ ಅವ್ರನ್ನ ಈ ವಿಚಾರದಲ್ಲಿ ಕೇಳಬೇಕು. ನೀವು RSS ವಿಚಾರದಲ್ಲಿ ತೋರುವಂಥ ಈ ಡೇರ್ನೆಸ್ಸನ್ನು ಸೌಜನ್ಯ ಪ್ರಕರಣದಲ್ಲೂ ತೋರಿಸಿ ಅಂತೇಳಿ ಅವ್ರ ಮೇಲೆ ಒತ್ತಡಗಳನ್ನ ಹಾಕುವ, ಅವರನ್ನು ಕೇಳುವ, ಪ್ರಶ್ನೆ ಮಾಡುವ ಕೆಲಸವನ್ನು ಎಲ್ಲ ಸೌಜನ್ಯ ಪರವಾದ ಹೋರಾಟಗಾರರು, ಪ್ರಗತಿಪರರು, ಚಿಂತಕರು, ಸಾಹಿತಿಗಳೆಲ್ಲ ಮಾಡಬೇಕಾಗಿದೆ. ಇದು ಒಂದು ಸಂವಿಧಾನದ ಅನ್ವಯ ನ್ಯಾಯ ಕೇಳುವಂಥ ಕೆಲಸ ಮತ್ತು ನ್ಯಾಯವಂತವಾದ ಕೆಲಸ. ಏನಂತೀರಿ? ಒಟ್ಟಾರೆ ಪ್ರಿಯಾಂಕ ಖರ್ಗೆ ಅವರು ಇಷ್ಟೇ ದಿಟ್ಟತನವನ್ನು ಈ ಪ್ರಕರಣಗಳಲ್ಲೂ ತೋರಲಿ, ಸೌಜನ್ಯ ಕುಟುಂಬಕ್ಕೂ ನ್ಯಾಯ ಸಿಗಲಿ ಮತ್ತು ಧರ್ಮಸ್ಥಳದ
ನಿಗೂಢ ಸಾವುಗಳ ವಿಚಾರಕ್ಕೂ ಕೂಡ ನ್ಯಾಯ ಸಿಗಲಿ, ಸತ್ಯ ಗೆಲ್ಲಲಿ. ಏನಂತೀರಿ? ನಮಸ್ಕಾರ.